ಶಾಂತಿಯನ್ನ ಕೊಟ್ಟಿಕೊಡ್ತಾರೆ. ಅಷ್ಟೇ ಅಲ್ಲದೆ ಸಾವು ನೋವುಗಳ ಮಧ್ಯೆ ಹೋರಾಡುತ್ತಿರುವ ಪ್ರತಿಯೊಬ್ಬ ಬಡವನಿಗೂ ಕೂಡ ಮತ್ತೊಂದು ಜೀವದಾನ ಮಾಡುವಂತಹ ದೇವತೆಯೇ ಅವರು. ನೀನು ಹೇಳುತ್ತಿರುವ ಮಾತು ನನಗೆ ವಿಚಿತ್ರ ಅನ್ನಿಸ್ತಾ ಇದೆ. ಇಂಥ ಕಲ್ಲು ದೇವತೆಗಳೆಲ್ಲ ದೇವರಾದರೂ ಸಾಧ್ಯವೇ? ಎಂತ ಮಾತಾಡ್ತಿದ್ದೀರಿ ನೀವು? ನಿಮ್ಮ ಮಾತಿನ ಅರ್ಥ ಆಗ್ತಾ ಇಲ್ಲ. ಅರ್ಥವಾಗಿ ಮಾತನಾಡೋದ್ರಲ್ಲಿ ಏನಿದೆ ಕಾವೇರಿ? ಶಿಲ್ಪಿಯು ತನ್ನ ಹೊಟ್ಟೆಗಾಗಿ ತನ್ನ ಉಳಿಯಿಂದ ಕೆತ್ತಿ ನಿರ್ಮಿಸಿದ ಈ ಕಲ್ಲಿನ ಮೂರ್ತಿಗೆ ಬಂಗಾರದ ಬಳೆ ಉಡಿಸಿ ಬಣ್ಣದ ಸೀರೆ ಉಡಿಸಿ ಚಿನ್ನದ ಮಾಲೆ ಹಾಕಿದರೆ ಏನು ಫಲ ಕಾವೇರಿ? ದೇವನೊಬ್ಬ ನಾಮ ಹಲವು ಎಂಬ ಕವಿಗಳ ವಾಣಿಯಂತೆ ಈ ಜಗತ್ತೆಲ್ಲ ಸೃಷ್ಟಿಕರ್ತ ಭಗವಂತನೊಬ್ಬನೇ ದೇವರು ಕಾವೇರಿ. ಹಾಗಾದ್ರೆ ದೇವರಿದ್ದಾನೆ ಅಂತ ನಮ್ಮ ಧರ್ಮ, ನಮ್ಮ ಕನ್ನಡ ಭಾಷೆ ಹೇಳುತ್ತೆ. ಆದ್ರೆ ನೀವು ನೋಡಿದ್ರೆ ಕಲ್ಲಿನಲ್ಲಿ ದೇವರೇ ಇಲ್ಲ ಅಂತ ಹೇಳ್ತಾ ಇದ್ದೀವಿ. ಇದೇನು ಸಾಧ್ಯ? ಕಾವೇರಿ, ಮಾತೃಭಾಷೆ ಕನ್ನಡದ ಪ್ರಕಾರ ದೇವರು ಇದ್ದಾನೆ ಅಂತ ಹೇಳ್ತದೆ, ವಿಜ್ಞಾನಿಗಳ ಪ್ರಕಾರ ದೇವರು ಇಲ್ಲ ಅಂತ ಹೇಳ್ತದೆ. ಹೋಗಲಿ ಬಿಡು ಕಾವೇರಿ, ಕವಿಗಳು ತಿಳಿಸಿದ ಮಟ್ಟಿಗೆ ಅವರು ತಿಳಿಸಿದ್ದಾರೆ. ನನಗೆ ತಿಳಿದ ಮಟ್ಟಿಗೆ ನಾನು ಹೇಳ್ತೇನೆ. ಇದರಲ್ಲಿ ಯಾವುದು ಸತ್ಯ ಯಾವುದು ಮಿಥ್ಯ ಭಗವಂತನೇ ವಲ್ಲದು. ನೋಡ್ರಿ, ಪ್ರತಿಯೊಂದು ಊರಿಗೂ ಪ್ರತಿಯೊಂದು ಸೀಮೆಗೂ ಆ ಗುಡಿ ಗೋಪುರಗಳಿಗೂ ಶಿವನ ಅನುಗ್ರಹವಿದ್ದಾಗ ಮಾತ್ರ ದೇವರೊಲಿಯಲು ಸಾಧ್ಯ. ಅಂದಾಗ ಅವನು ಒಲಿಯದೇ ಇದ್ದರೆ ಈ ಭೂಮಿಯ ಮೇಲೆ ಜೀವರಾಶಿಯೂ ಇರ್ತಾ ಇರಲಿಲ್ಲ, ಜಲಚರಗಳು ಇರ್ತಾ ಇರಲಿಲ್ಲ, ಮನುಷ್ಯನೂ ಇರ್ತಾ ಇರಲಿಲ್ಲ. ಅದೆಲ್ಲ ಹೋಗ್ಲಿ ಬಿಡಿ. ನೀವು ಹೊಲದಲ್ಲಿ ಕೆಲಸ ಮಾಡಿ ಸುಸ್ತಾಗಿ ಬಂದಿದ್ದೀರಾ, ಊಟ ಮಾಡಿ ಬನ್ನಿ. ಅದೆಲ್ಲ ಆಮೇಲೆ ಕಾವೇರಿ, ಮೊದಲು ನಿನ್ನ ಕೋಗಿಲೆ ಕಂಠದಿಂದ ಹೊರಬರದೇ ಒಂದು ಆಗಲ್ಲಪ್ಪ. ಒಳಗಡೆ ಸಿಕ್ಕಾಪಟ್ಟೆ ಕೆಲಸ. ಯಾವಾಗ್ಲೂ ಇದೇ ತರ ಕಾಡ್ತಾನೆ ಇರ್ತಿರಲ್ಲ, ಇದೇ ಆಯ್ತು ನಿಮ್ ಹುಡುಗಾಟ. ಹೋಗ್ಲಿ ಬಿಡಿ, ನಿಮ್ ಇಷ್ಟದಂತೆ ಆಗ್ಲಿ, ಆಯ್ತಾ?
ನನ್ನ ತಂಗಿ ಹಾಗೂ ದೀಪವನ್ನು ನನ್ನ ಸಹೋದರ ಕಿರಣನನ್ನು ನಿನ್ನ ಸ್ವಂತ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳನ್ನು ಕಾಪಾಡುವ ಭಾವ ನಿನ್ನದೇ ಕಾವೇರಿ. ಅವರನ್ನ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗಿಂತ ನಾನು ಹೆಚ್ಚಾಗಿ ಸಂತೋಷನ. ಆಯ್ತು ಕಾವೇರಿ. ದೀಪ ಏನು ಅಣ್ಣ ಅತ್ತಿಗೆ. ದೀಪ ಹೊರಗಡೆ ಎಲ್ಲಿಗೆ ಹೋಗಿದ್ಯಮ್ಮ? ನಾನು ನನ್ನ ಗೆಳತಿ ಮನೆಗೆ ಹೋಗಿದ್ದೆ ಅಣ್ಣ. ದೀಪ ನಿನಗೊಂದು ಮಾತನ್ನು ಕೇಳ್ತೇನೆ, ಖಂಡಿತವಾಗಿಯೂ ನಡೆಸಿಕೊಡ್ತೀಯ? ಅದೇನು ಹೇಳಣ್ಣ, ನಿನ್ನ ಮಾತು ಖಂಡಿತವಾಗ್ಲೂ ನಡೆಸಿಕೊಡ್ತೇನೆ. ನಿನಗೊಂದು ವರ ನೋಡಿಕೊಂಡು ಬಂದಿರುವೆ, ಇದಕ್ಕೆ ನಿನ್ನ ಅಭಿಪ್ರಾಯ? ಯಾಕಣ್ಣ ಇಷ್ಟು ಬೇಗ ಈ ನಿನ್ನ ತಂಗಿ ಬೇಸರವಾಗಿ ಬಿಟ್ಟಣ? ಯಾಕತ್ತಿಗೆ ನೀವು ಕೂಡ ಈ ರೀತಿ ನಿರ್ಧಾರ ತೆಗೆದುಕೊಂಡಿದ್ದೀರಾ? ಹಾಗಲ್ಲಮ್ಮ ದೀಪ, ವಯಸ್ಸಿಗೆ ಬಂದ ಹೆಣ್ಣು ಮಕ್ಕಳನ್ನ ಆದಷ್ಟು ಬೇಗ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸ್ಕೊಡೋದು ನಮ್ಮ ಸಂಪ್ರದಾಯ. ಅದಕ್ಕಾಗಿ ನಿನ್ನ ಮದುವೆಯನ್ನ ಆದಷ್ಟು ಬೇಗ ಮಾಡಬೇಕು ಅನ್ನೋದೇ ನಮ್ಮ ಅಭಿಪ್ರಾಯ. ಅತ್ತಿಗೆ, ನಾನೇನು ವಯಸ್ಸಿಗೆ ಭಾರವಾಗಿ ಬೆಳೆದಿರುವನೋ ಅಥವಾ ನೋಡೋಣ ಕಣ್ಣಿಗೆ ಅಸಹ್ಯನಾಗಿ ಕಾಣುತ್ತಿರುವನೋ? ಹಾಗಲ್ಲಮ್ಮ ದೀಪ, ನೀನ್ ನಿಜವಾಗ್ಲೂ ಕರ್ಪೂರದ ಗೊಂಬೆ ಇದ್ದ ಹಾಗಿದೆಯಾ. ಆದ್ರೆ ವಯಸ್ಸಿಗೆ ಬಂದ ಹೆಣ್ಣು ಮಕ್ಕಳನ್ನ ಮನೆಯಲ್ಲಿ ಇಟ್ಕೊಂಡ್ರೆ ಸಮಾಜದ ಜನ ಕೆಟ್ಟದಾಗಿ ಮಾತಾಡ್ತಾರಮ್ಮ. ಆದಷ್ಟು ಬೇಗ ಅದಕ್ಕಾಗಿ ಈ ಸಣ್ಣ ವಯಸ್ಸಿನಲ್ಲಿ ನಿನ್ನ ಮದುವೆ ಮಾಡಿ ನಿನ್ನನ್ನ ಗಂಡನ ಮನೆಗೆ ಕಳಿಸ್ಕೊಟ್ರೆ ಈ ಸಮಾಜ ನಿನ್ನನ್ನ ಹಾಡಿ ಹೊಗಳುತ್ತಾರೆ. ಹೌದು ದೀಪ, ನಿಮ್ಮ ಅತ್ತಿಗೆ ಹೇಳುವ ಮಾತು ನಿಜವಿದೆ. ಕೊರಲ್ಲಿ ತಾಳಿ ಕಾಲಲ್ಲಿ ಕಾಲುಂಗುರ ಇಲ್ಲದಿದ್ರೆ ಈ ಸಮಾಜದ ಘಾತುಕ ಶಕ್ತಿ ಕಣ್ಣು ನಿನ್ನ ಮೇಲೆ ಬೀಳುತ್ತದೆಯಮ್ಮ. ಅದಕ್ಕೆ ಮದುವೆ ಬೇಡ ಅನ್ನೋದನ್ನು ಬಿಟ್ಟು ಒಪ್ಪಿಕೋ ಅಂತ ಹೇಳ್ತಾ ಇರೋದು ದೀಪ. ಆಯ್ತಣ್ಣ, ಮೊದಲು ಅಣ್ಣನ ಓದು ಮುಗಿಲಿ, ನಂತರ ನೀನು ಬೆರಳು ಮಾಡಿ ತೋರಿಸಿದ ಹುಡುಗನೇ ನಾನು ಮದುವೆ ಮಾಡಿಕೊಳ್ತೇನೆ, ಆಯ್ತಾ? ನೋಡ್ರಿ, ಪಾಪ ಅವಳು ಎಷ್ಟು ಬೇಗ ಮದುವೆ ಬೇಡ ಅಂತಾಳೆ, ನಾವು ಒತ್ತಾಯ ಮಾಡೋದು ಚೆನ್ನಾಗಿರಲ್ಲ. ನೋಡ್ದೀಪ, ನಿಂಗೆ ಯಾವಾಗ ಮದುವೆ ಆಗೋದಕ್ಕೆ ಇಷ್ಟ ಇದೆ ಅಂತ ಹೇಳ್ತೀಯೋ ಆವಾಗಲೇ ನಾವು ನಿಮ್ಗೆ ಮದುವೆ ಮಾಡ್ತೀವಿ, ಆಯ್ತೇನಮ್ಮ? ಓ ನನ್ನ ಮುದ್ದು. ಆಯ್ತಮ್ಮ, ನಿಲ್ಲಿಸುವಂತೆ ಆಗಲಿ. ಕಾವೇರಿ, ಕಿರಣ್ ಇನ್ನೂ ಬಂದಿಲ್ಲವೇ? ಬಂದೇ ಬಿಟ್ಟ ನೋಡ್ರಿ. ಅಣ್ಣ ಬಾ ಸಹೋದರ. ಅಣ್ಣ ಅತ್ತಿಗೆ. ಕಿರಣ್, ನಿನ್ನ ಓದು ಹೇಗೆ ನಡ್ತಾ ಇದೆಯಪ್ಪ? ಅಣ್ಣ ನಿಮ್ಮಿಬ್ಬರ ಕೃಪೆಯಿಂದ ನನ್ನ ಓದು ಚೆನ್ನಾಗಿ ನಡೀತಾ ಇದೆ. ನೋಡಪ್ಪ, ನೀನ್ ದೊಡ್ಡ ಆಫೀಸರ್ ಆಗ್ಬೇಕನ್ನೋದೇ ನಮ್ಮ ಆಸೆ. ದಯವಿಟ್ಟು ನಮ್ಮ ಆಸೆಯನ್ನ ನೀನ್ ನೆರವೇರಿಸ್ತೀಯ ತಾನೆ? ಆಯ್ತು ಅತ್ತಿಗೆ, ಖಂಡಿತವಾಗಿಯೂ ನಿಮ್ಮ ಆಸೆಯನ್ನು ನೆರವೇರಿಸುತ್ತೇನೆ. ನೋಡು, ತಂದೆ ತಾಯಿಗಳ ಮಾತನ್ನ ಪಾಲಿಸಿದರೆ ಆ ಜನ್ಮ ಸಾರ್ಥಕ. ಅದೇ ರೀತಿ ಸಂತ ಶರಣರ ಮಾತನ್ನ ಪಾಲಿಸಿದರೆ ನಮ್ಮ ಬದುಕೇ ಸಾರ್ಥಕ ಎನ್ನುವ ಕವಿವಾಣಿಯಂತೆ ನೀನ್ ಯಾವಾಗ್ಲೂ ಒಳ್ಳೆ ವ್ಯಕ್ತಿ ಆಗಿರಪ್ಪ. ಸರಿ, ಎಲ್ಲರಿಗೂ ಹೊಟ್ಟೆ ಹಸ್ತಿರ್ಬೇಕು, ಒಳಗ್ ಬನ್ನಿ ಊಟ ಮಾಡೋರಂತ. ಅತ್ತಿಗೆ, ಊಟ ಆಮೇಲೆ. ಇದೇ ಸಂತೋಷದ ಸಂದರ್ಭದಲ್ಲಿ ಎಲ್ಲರೂ ಸೇರಿ ಒಂದು ಹಾಡು ಹಾಡೋಣ. ಕಂಪಲ್ಸರಿ ಎಲ್ಲರೂ ಹಾಡೋಣ. ಬೆಳಗಿನ ಸಂಚಾರ ಓದಲು ಬಂದನು ಆತನಿಗೆ ಸ್ವರ್ಗವೇ ನನ್ನೇ ಸೌಕಾರ. ನಮ್ಮೊಳಗೆ ನಮ್ಮದೆಗಳಿಗೆ ಸಹಕಾರಿದ ಮನಸ್ಸಿಗೆ ಅನ್ನ ನಮ್ಮ
ನಮ್ಮ ನಾಯಿಗಳು ನಮ್ಮ ದೇವರು ಕೋಟಿ ಜನ್ಮ ಬಂದರು ಸೋತಿರುವರು ನಮ್ಮ ದೇವರು